ಪಕ್ಕದಲ್ಲಿ ಮಹದೇವಪ್ಪನವ್ರನ್ನ ಇಟ್ಕೊಂಡ್ಬಿಟ್ಟು DPR ಮಾಡಿದ್ದು ನಾವು ಕಾಸೇ ಕೊಡಲಿಲ್ಲ, ಯೋಜನೆನೂ ಬರಲಿಲ್ಲ, ಏನೂ ಇಲ್ಲ. ಈ ಥರ ಒಬ್ಬರು ಪಕ್ಕದಲ್ಲಿ ಒಂದು ರೀತಿಯಲ್ಲಿ ಹೊಗಳಭಟ್ಟರನ್ನ ಇಟ್ಕೊಂಡ್ಬಿಟ್ಟು ನಿಮ್ಮಪ್ಪ ಊರು ತುಂಬ ಬೇರೆಯವ್ರ ಬಗ್ಗೆ ಉಡಾಫೆ ಮಾತಾಡಿಕೊಂಡು ಅಡ್ಡಾಡೋದು ಬಿಟ್ಟರೆ ನಿಮ್ಮಪ್ಪನ ಕೊಡುಗೆ ಏನಿದೆ? ಒಂದಾನೊಂದು ಕಾಲದಲ್ಲಿ ವರುಣ ನಾಲೆನ ಮಾಡಿದರು ಅನ್ನೋದು ಬಿಟ್ಟರೆ ಈ ಕಳೆದ 7.5 ವರ್ಷ ಅವರ ಮುಖ್ಯಮಂತ್ರಿಯಾಗಿ ಮೈಸೂರಿಗೆ, ಈ ರಾಜ್ಯಕ್ಕೆ ಅವ್ರು ಕೊಟ್ಟಿರೋ ಕೊಡುಗೆ ಏನೂ ಇಲ್ಲ, ಬರೀ ಸಾಲದ ಹೊರೆ ಅಷ್ಟೇ. ಅದನ್ನು ಅರ್ಥ ಮಾಡ್ಕೊಳ್ಳಿ ಸರ್. ಈಗ ಮೊನ್ನೆ ಮೈಸೂರಲ್ಲಿ ಮಾತಾಡಿದರೆ ಚರ್ಚೆಗೆ ಬರಲೇಬೇಕಾದ್ರೆ ಓವರಾಲ್ ಚರ್ಚೆಗೆ ಬರಲಿ, ಡೆವಲಪ್ಮೆಂಟ್ ವಿಚಾರದಲ್ಲಿ ನಾನು ರೆಡಿ ಇದ್ದೀನಿ ಬಿಜೆಪಿಯವರಾಗಿ ಸರ್. ವೇದಿಕೆ ಸಿದ್ಧ ಮಾಡಿ ಸರ್. ನಿಮ್ಮ ವೇದಿಕೆಯಲ್ಲಿ ಯಾರ್ಯಾರನ್ನ ಕರ್ಕೊಬರ್ತೀರಿ? ಕಲ್ಲಗಟ್ಟಿಗೆಯಲ್ಲಿ ಆಡೋ ಕರ್ಕೊಬರ್ತೀರಾ, ಅಥವಾ ಅಲ್ಲಿ ಕಲಬುರಗಿನಲ್ಲಿರುವಂತಹ ಮರಿಕರ್ಗೆಯನ್ನು ಕರ್ಕೊಂಬರ್ತೀರಾ? ಇಲ್ಲಿರುವಂಥ ನಿಮ್ಮ ಮಗ ಇದಾರಲ್ಲ ಯತೀಂದ್ರ ಅವರು, ಅವ್ರನ್ನ ಕರ್ಕೊಂಬರ್ತೀರಾ? ಯಾರ್ಯಾರನ್ನ ಕರ್ಕೊಂಬನ್ನಿ, ನಾವು ಬರ್ತೀವಿ, ಚರ್ಚೆ ಮಾಡೇ ಬಿಡೋಣ. ಸಾಲದ ಹೊರೆಯನ್ನು ಎಷ್ಟು ಜಾಸ್ತಿ ಮಾಡಿದ್ರಿ, ಜನರ ಪರಿಸ್ಥಿತಿ ಇವತ್ತು ಹೆಂಗಾಗಿದೆ, ಬೆಲೆ ಏರಿಕೆ ಎಷ್ಟಾಗಿದೆ, ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋಣ ಸರ್. ಖಂಡಿತ ನಾವು ಚರ್ಚೆಗೆ ಸಿದ್ಧವಾಗಿದ್ದೀವಿ. ಆದರೆ ನೀವು ಬರೀ ಇಲ್ಲಿ ಹೇಳಿಕೆ ಕೊಡ್ತೀರಿ, ಹೋಗ್ತೀರಿ, ಅಷ್ಟು ಬಿಟ್ಟರೆ ಹಿಟ್ ಆ್ಯಂಡ್ ರನ್ ಥರ ಸ್ಪಿಟ್ ಆ್ಯಂಡ್ ರನ್ ಥರ ಮಾಡ್ತೀರಿ. ನಿಮ್ಮೆಲ್ಲ ಸಚಿವರು ಮಾಡೋವಂಥದ್ದು ಇಷ್ಟೇ ಕೆಲಸ.